ಇಯರ್ ಜಾತ್ರೆಗೆ ಜೋಡಿ ಸಮೇತ. ಇದು ಸಂಪ್ರದಾಯಸ್ಥ ಹೆಣ್ಣು, ಇದು ಸಂಪ್ರದಾಯಸ್ಥ ಹೆಣ್ಣಿನ ಗಂಡ. ಸೇಮ್ ರಾಜ್ಕುಮಾರ್ ಅವ್ರದ್ದು ಇತ್ತಲ್ಲ ಗಾಜನೂರಲ್ಲಿ ಹಳ್ಳಿ ಮನೆ, ಆ ತರ ವೈಬ್ ಇಲ್ವಾ? ಜನನೇ ಸೇರಿದಾರಲ್ಲ. ಬಾಯಿಗೆ ಚುಚ್ಬಿಟ್ಟು ದೇವರ ಒಣಸ್ಕೊಂಡು 3 ಗಂಟೆ ರಾತ್ರಿ ಇಲ್ಲಿ ಬರ್ತದೆ. ವೈಬ್, ಈ ಕಲ್ಚರಲ್ ಇದೆಲ್ಲ ನಮ್ಮ ಟ್ರೆಡಿಷನ್, ನಮ್ಮ ರೂಟ್ ಮರೆಯಕ್ಕೆ ಹೋಗ್ಬಾರ್ದು. ಭಯಂಕರ ಜನ ಎದುರುತ್ತೇವೆ. ಚಿಕ್ಕ ಹುಡುಗಿಗೆ ಮೈ ಮೇಲೆ ಬಂದಾಗ ಅದು ಆಡುತ್ತಲ್ಲ, ನೋಡಿದ್ರೇನೆ ಒಂಥರ ದೈವವ ನರ್ತಕನ ಇವತ್ತೇ ತೀರ್ಮಾನ ಆಗ್ಲಿ. ನರ್ತಕನಾದ್ರೆ ನಾನು ನಿಮಗೆ ಸಿಗುವಂತವನಾಗ್ಲಿ, ದೈವವಾದ್ರೆ. ಹಾಯ್, ಹಲೋ, ನಮಸ್ಕಾರ ಎಲ್ರಿಗೂ. ವೆಲ್ಕಮ್ ಬ್ಯಾಕ್ ಟು ಕಾರಕ್ ಡೇಸ್. ಸೊ ಇವತ್ತು ಈ ವಿಡಿಯೋ ಮಾಡ್ತಿರೋ ಉದ್ದೇಶ ಏನು ಅಂದರೆ, ನನ್ನ ಹೆಂಡತಿ ಊರಲ್ಲಿ ಜಾತ್ರೆ, ಮುತ್ಕೆ, ಏನಮ್ಮ ಊರ ಹೆಸರು? ಮುತ್ಕೇರಲ್ಲಿ. ಸೊ ನಾನು ಅಪ್ಪ ಅಮ್ಮ ಇಲ್ಲಿಂದ ಹೊರಟ್ವಿ. ನನ್ನ ಹೆಂಡತಿ ಎಲ್ಲಿ ಅಂತ ನೀವು ಕೇಳಿದ್ರೆ, ಅವಳು ಅವ್ರದ್ದೇ ಜಾತ್ರೆ ಅಲ್ವಾ, ಸೊ ಅವಳು ಮುಂಚೆನೇ ಹೋಗಿ ಎಲ್ಲ ರೆಡಿ ಮಾಡಿಕೊಂಡು ಕಾಯ್ತಾ ಇದ್ದಾಳೆ. ಸೊ ಪ್ರತಿ ಸತಿ ಆದಂಗೆ ಈ ಸತಿನೂ ಸ್ವಲ್ಪ ಲೇಟಾಗಿದೆ. ಟೈಮ್ನ ಪಿಕಪ್ ಮಾಡೋದು ಕಲಿಬೇಕು ಸ್ವಲ್ಪ. ಸೊ ಈಗ ಹೋಗ್ತಿದ್ದೀವಿ. ತುಂಬ ಗ್ರ್ಯಾಂಡಾಗಿರುತ್ತಂತೆ, ಫಸ್ಟ್ ಟೈಮ್ ಅಲ್ಲಿಗೆ ಹೋಗ್ತಿರೋದು. ಲೈಟಿಂಗ್ ಶುರು ಆಯಿತು. ಸೊ 5 ಊರು ಸೇರಿ ಒಂದೇ ಕಡೆ ಮಾಡೋವಂಥ ದೊಡ್ಡ ಜಾತ್ರೆ ಇದು ನೋಡಿ. ಇಲ್ಲಿಂದ ಶುರು. ಸೊ ಇಲ್ಲಿಂದ ನಮ್ಮ ಹುಡುಗಿ ಊರು ಶುರು. ಕರೆಕ್ಟಾಗಿ ಇವ್ರ ಮನೆ ಹತ್ರನೇ ದೇವರಿದೆ. ಸೊ ಬಂದ್ವಿ ಊರಿಗೆ. ಒಂಥರ ವೈಬ್ ಸಕ್ಕತ್ತಾಗಿದೆ. ಇವ್ರ ಮನೆ ಹತ್ರ ಹೋಗೋಣ. ಮಾಡಬೇಕು ಹೇಗಿದೆ ನೋಡಿ, ಮದುವೆ ಗಂಟರ ಕಲ್ಚರ್ ಮೇಂಟೈನ್ ಮಾಡಬೇಕಲ್ಲ, ರೆಡಿ ಆಗಲೇಬೇಕು. ಕಲ್ಚರ್ ಏನು ಅನಿಸ್ತಿದೆ ಮಹೇಶ್ ಅವರೇ ಈ ಜಾತ್ರೆ ಬಗ್ಗೆ? ನಿಮ್ಮ ಎಕ್ಸ್ಪೆಕ್ಟೇಷನ್ ಏನು ಈ ಜಾತ್ರೆಗೆ? ಫಸ್ಟ್ ಟೈಮ್ ಬಂದಿದ್ದೀನಿ, ನೋಡೋಣ. ತುಂಬಾ ಚೆನ್ನಾಗಿದೆ ಅಂತ ಹೇಳ್ತಿದ್ದಾರೆ. ಕ್ರ್ಯಾಕಲ್ ಪಟಾಕಿಗಳೆಲ್ಲ ಹೊಡಿತಾರಂತೆ, ದೇವ್ರ ಪೂಜೆ ಎಲ್ಲ, ಟಮಟೆ ಎಲ್ಲ ತರಿಸ್ತಾರಂತೆ. ನೋಡೋಣ ಹೆಂಗಿರುತ್ತೆ ಅಂತ. ಒಂದು ಎಂಜಾಯ್ ಮಾಡ್ಬೋದು ಅಂತ ಅನ್ಕೊಂಡಿದೀನಿ ಪೂಜೆ ಜೊತೆಗೆ. ಹೌದಾ? ನಿಮ್ಮ ಮೈಸೂರ್ಗಿಂತ ಚೆನ್ನಾಗಿರುತ್ತೆ ಈ ಜಾತ್ರೆ? ಮೈಸೂರು ಬೇಡ ಬಿಡಿ, ಮೈಸೂರು ಲೆವೆಲೇ ಬೇಡ. ಸ್ವಂತೂರು ಬಿಟ್ಕೊಡಲ್ಲ ಅಲ್ವಾ? ಯಾರು ಬಿಡಲ್ಲ, ಖಂಡಿತ ಯಾರು ಬಿಟ್ಕೊಡಲ್ಲ. ಎಲ್ಲ ಪ್ರೇಕ್ಷಕರೇ, ಮನೇಲಿ ಯಾಕೆ ಹೆಣ್ಮಗಳು ಇರಬೇಕು ಅಂತ ಹೇಳ್ತಾರೆ ಹೇಳಿ ಇದಕ್ಕೆ? ಹೇಳವಾ? ಓ ಚೆನ್ನಾಗಿದ್ದೀನಿ. ನೀವು ರಂಗೋಲಿ ಬಿಡಿಸ್ತಿರೋದನ್ನ ವಿಡಿಯೋ ಮಾಡ್ತಿದ್ದೆ. ನೋಡೆ ನಿಮ್ಮ ಅಕ್ಕ ಹೆಂಗ್ ಬಿಡಿಸ್ತವ್ರೆ ರಂಗೋಲಿನ. ಅಕ್ಕ ಅಕ್ಕ ಎಷ್ಟು ದಿನ ಆಯ್ತಕ್ಕ ನೀನ್ ನೋಡಿ, ಚೆನ್ನಾಗಿದ್ಯಾ ಅಕ್ಕ? ಸಂಪ್ರದಾಯ ಅಂದ್ರೆ ಇದೆ ಅಲ್ವಾ? ಏನಂತಾರೆ ಅದು? ಸಾಂಪ್ರದಾಯಸ್ಥಿಕ ಹೆಣ್ಣು ಏನಂತಾರೆ ಅದು ಕನ್ನಡದಲ್ಲಿ? ಏನೋ ಅಂತಾರಲ್ಲ, ಸಂಪ್ರದಾಯಸ್ಥ ಹೆಣ್ಣು ಅಂತ. ಅದು ಅವನ ಭಾಷೆ ಮಾತಾಡಿದ್ದ, ಅದೊಂದು ಭಾಷೆ ಅಲ್ಲ, ಅಚ್ಚ ಕನ್ನಡಕಲ್ಲ. ಇದು ಸಂಪ್ರದಾಯಸ್ಥ ಹೆಣ್ಣು, ಇದು ಸಂಪ್ರದಾಯಸ್ಥ ಹೆಣ್ಣಿನ ಗಂಡ. ನಾವೆಲ್ಲ ಅವಾಗ್ಲೇ ಹಂಗೆ, ಇವಾಗ ಕೇಳ್ಬೇಕಾ? ನೋಡಿ ಮನೆ ಏನು ವೈಬ್ ಇದೆ. ಸೇಮ್ ರಾಜ್ಕುಮಾರ್ ಅವ್ರದ್ದು ಇತ್ತಲ್ಲ ಗಾಜನೂರಲ್ಲಿ ಹಳ್ಳಿ ಮನೆ, ಆ ಥರ ವೈಬ್ ಇಲ್ವಾ? ವೈಟ್ ಆ್ಯಂಡ್ ವೈಟಲ್ಲಿ ರೆಡಿ ಆಗಿದ್ದೀವಿ. ರೆಡಿಯಾಗಿ ದೇವಸ್ಥಾನಕ್ಕೆ ಬಂದ್ವಿ. ಇವ್ರ ಮನೆ ಪಕ್ಕದಲ್ಲೇ ಇರೋದು ದೇವಸ್ಥಾನ. ಸೊ ಇಲ್ಲಿಂದ ದೇವರು ಏನೋ ಏನದಷ್ಟು ಇಲ್ಲಿಂದ ದೇವ್ರನ್ನ ಅಲ್ಲಿ ಕರ್ಕೋಗ್ತಾರೆ. ಉತ್ಸವ ಇಲ್ಲಿಂದ ಫಸ್ಟ್ ಇಲ್ಲಿಂದ ಕರ್ಕೊಂಡು ಅಡ್ಡೆ ಹೊತ್ಕೊಂಡು ಅಲ್ಲಿ ಕೆಳಗಡೆ ಇದೆ ಅಲ್ಲಿ ಕರ್ಕೊಂಡು ಹೋಗ್ತಾರೆ. ಓಕೆ. ಸೊ ಲಾಸ್ಟ್ ಇಯರ್ ಜಾತ್ರೆಯಲ್ಲಿ ನೀನು ಒಬ್ಳೇ ಇದ್ದೆ. ಈ ಇಯರ್ ಜಾತ್ರೆಗೆ ಜೋಡಿ ಸಮೇತ. ಸೊ ಹೇಗೆ ಅನಿಸ್ತಿದೆ? ಸೊ
ಸೋ ಹ್ಯಾಪಿ. ಹೋದ್ಸಲ ನಮ್ಮ ಮನೆಯಲ್ಲೆಲ್ಲ ಕೇಳ್ಕೊಂಡಿದ್ರು ಹಾಂ ನಮ್ಮ ಅಕ್ಕಂದು ಮತ್ತೆ ನಮ್ದು ಇಬ್ರದ್ದು ಜೋಡಿ ಸಮೇತ ಬರಬೇಕು ಅಂತ. ಹಾಂ ಸೊ ಈ ಸಲ ವಿ ಆರ್ ಸೋ ಎಕ್ಸೈಟೆಡ್, 2 couples ಹಾಂ ವಿತ್ ಹ್ಯಾಪಿನೆಸ್. ಹಾಂ ತುಂಬಾ ಇದು ಏನಂದ್ರೆ ದೇವರು ತುಂಬಾ ಶಕ್ತಿ ಇದೆ ಇದಕ್ಕೆ. ಹಾಂ ಮುತ್ತಿಗೆ ಅಂತ ನಾನ್ ವೆಜ್ ಎಲ್ಲ 1 ವೀಕ್ ಮುಂಚೆನೆ ಬಿಡ್ತಾರೆ. ಊರವರೆಲ್ಲ ತುಂಬಾ ಶ್ರದ್ಧೆಯಿಂದ ಮಾಡ್ತಾರೆ. ನೀನು ಬಿಟ್ಟಿದ್ಯಾ? ನಾನು ಬಿಟ್ಟಿದ್ದೀನಿ ಅಷ್ಟೇ. ಏನು ಅಂದರೆ ಈ ಥರ ಜಾತ್ರೆ ಇದೆಲ್ಲ ಈಗಿನ ಜನ್ರೇಷನಲ್ಲಿ ಸಿಗದೆ ತುಂಬ ಅಪರೂಪ. ಸೊ ಈ ಥರದ್ದು ಚಾನ್ಸ್ ಸಿಕ್ಕಿದಾಗ ನಾವು ಕಂಪ್ಲೀಟ್ 100% ಅಲ್ಲಿ ಇರಬೇಕು, ಸವಿಬೇಕು, ಆ ಮೂಮೆಂಟ್ನ ಎಂಜಾಯ್ ಮಾಡಬೇಕು. ಸೊ ಈ ಜಾಗ ಏನು ತೋರಿಸ್ತಾ ಇದೀವಿ ಇದು ಫುಲ್ ಖಾಲಿ ಇದೆ. ಸೊ ಇವಾಗ ಟೈಮ್ 7:30 ಅರೌಂಡ್ ಇದೆ. ಬಟ್ ಇದೇ ಜಾಗನ ನಾವು 9:30 or 10 ನೋಡೋಣ. ಕಂಪ್ಲೀಟ್ 5 ಹಳ್ಳಿಯವರು ಬಂದು ಕೂತಿರ್ತಾರೆ. ಈ ಥರ ಫ್ರೀ ಬಿಲ್ಡಪ್ ಕೊಡ್ತಾಳೆ. ಇಲ್ಲ 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 ಸೊ ನಾನು ಕಾಯ್ತೀನಿ ಜನ ಬರ್ತಾರ ಏನು ಅಂತ. 5 ಹಳ್ಳಿ ಜನ ಸೇರ್ತಾರೆ ಅಂತ ಹೇಳಿದಾಳೆ. ಇವಾಗ್ಲೂ 5 ಈಗ ಸದ್ಯಕ್ಕೆ ಯಾವ ಜನರು ಸೇರಿಲ್ಲ, ರಬ್ಬಿಟ್ಟು ನೋಡೋಣ. ಅಲ್ಲಿ ತನಕನೂ ಕಾಯ್ತೀನಿ, ಅದನ್ನು ನಾನು ನಿಮಗೆ ತೋರಿಸ್ತೀನಿ ಜನ ಸೇರ್ತಾರೆ ಏನು. ಹೊಸ ಜೋಡಿ ಅಂತ ಫುಲ್ ನಮಗೆ ತುಂಬಾ ಜನ ಬಿಲ್ಡಪ್ ಕೊಡ್ತಾರೆ. ರಾಜಿಗೆ ಸ್ವಲ್ಪ ಇದ್ರ ಮೇಲೆಲ್ಲ ನಂಬಿಕೆ ಇಲ್ಲ, ಬಟ್ ಸ್ಟಿಲ್ ಇಲ್ಲ ನಂಬಿಕೆ ಅಂತಲ್ಲ, ನಂಬಿಕೆ ಇದೆ, ಬಟ್ ನಂಬೋ ವೇ ಬೇರೆ ಅಷ್ಟೇ. ನೋಡುವ ಫುಲ್ ಕಂಪ್ಲೀಟ್ ಜಾತ್ರೆ ತೋರಿಸ್ತೀವಿ ನಮ್ಮದು. ಎಲ್ಲರೂ ನೋಡಿ ಗರ್ಭಗುಡಿ ಅಲ್ಲಿ ಹೋಗ್ತಾ ಇದೀವಿ. ಫುಲ್ ಲೈಟಿಂಗ್ಸ್ ಎಲ್ಲ ಹಾಕಿದ್ದಾರೆ. ಆಲ್ರೆಡಿ ಜನನೇ ಸೇರಿದಾರಲ್ಲ ರಕ್ಷು. ಫುಲ್ ಜನ. ಇನ್ನು ಹಾಫ್ ಅನ್ ಅವರ್ ಆದ್ರೆ ಕಂಪ್ಲೀಟ್ ಜನ ತುಂಬಿರ್ತಾರೆ. ಸೊ ಇವಾಗ ಜಾತ್ರೆ ಬಂದಿದ್ದೀವಿ. ಇದೆ ದೇವರು ಗರ್ಭಗುಡಿ. ನಮ್ಮ ಅಕ್ಕ ಬಾವ ಅವರು ಆಲ್ರೆಡಿ ಬಂದಿದ್ದಾರೆ. ಮೈ ದರ್ಶನ ಆಯ್ತು. ಈ ದೇವರಿಂದು ಸ್ಪೆಷಾಲಿಟಿ ಏನು ಅಂದ್ರೆ ಇಲ್ಲಿ ಇದು ವರ್ಷಕ್ಕೆ ಒಂದೇ ದಿನ ಅಂತ ಅಂದ್ರೆ ಒಂದೇ ಸಲ ಅಲ್ಲ, ಇವತ್ತು ಮಾತ್ರ ಓಪನ್ ಅಂತೆ, ಅಂದ್ರೆ ಜಾತ್ರೆ ಟೈಮಿಂಗ್ ಮಾತ್ರ. ಸೊ ಜನ ಸ್ವಲ್ಪ ಜಾಸ್ತಿ. ಅದ್ ಏನ್ ಹೇಗ್ ಮಾಡ್ತೀರಾ ಅದನ್ನೆಲ್ಲ ಹೇಳಿ. ತೆಳಿಗೆ ಅನ್ನವ ಈಗ ಮಾಡಿ ಬಾಯಿ ಬೇಗ ಚುಚ್ಚಕ್ ಬರ್ತಾರೆ. ಬಾಯಿ ಬೇಗ ಚುಚ್ಬಿಟ್ಟು ದೇವರ ಒಣಸ್ಕೊಂಡು 3 ಗಂಟೆ ರಾತ್ರಿ ಇಲ್ಲಿಗೆ ಬರ್ತಾರೆ. ದೇವ್ರ ಇಲ್ಲಿಗೆ. ಆಮೇಲೆ ಮುಡಿ ಉಳ್ಳೋದು ಜಾವನವನ್ನ ಬೆಳಗ್ಗೆ 7 ಗಂಟೆ 8 ಗಂಟೆ ಒಳಗೆ ಅದ್ ಮುಗಿತದೆ. ಅಂತ ಹೇಗ್ ಗೊತ್ತಾಗುತ್ತೆ ನಿಮ್ಗೆ? ಅಲ್ಲಿ ದೊಡ್ಡಮ್ಮನ ಮುಂದೆ ನಿಂತ್ಕತಾರೆ, ಮೂಗ್ತಿ ಕೆಳಗೆ ಬೀಳ್ತದೆ. ಆಗ ತೆಳಿಗೆಯನ್ನ ಅಲ್ಲಿ ತಗೊಂಡಾಗ ಇಟ್ಟದು. ಬೆಳಗಿಗೆ 101 ಎಡೆ ಇಕ್ಬೇಕು ಒಳಗಡೆ. ಎಲ್ಲ ದೇವ್ರ ತಕ್ಕುವೆ. ಆಮೇಲೆ ಮಕ್ಳಾಗಲ್ವಲ್ಲ ಅವ್ರಿಗೆ ಕೊಡೋದು. ಚೆನ್ನಾಗಿ ನೋಡಿ ಇನ್ನು ನೋಡೋಣ ಅನ್ಸ್ತದೆ. ನಮ್ಮ ಹಾಸನ MP ಶ್ರೇಯಸ್ ಪಟೇಲ್ ಜಾತ್ರೆಗೆ ಬರ್ತಿದ್ದಾರೆ. ಹಾಂ ಇಲ್ಲ, ಇಲ್ಲಿರೋದ್ರಲ್ಲಿ ಮೆಜಾರಿಟಿ ಅರ್ಧಕ್ಕರ್ಧ ನಿನ್ನ ಹತ್ರ ಇದೆ. ಪ್ರತಿ ಜಾತ್ರೆನೂ ಹಿಂಗೆ ಸಪೋರ್ಟ್. ಏನು ಬೇಕು ಅಂದ್ರೆ ವೈಫ್ ಏನು ಸಖತ್ತಾಗಿದೆ ಅಲ್ವಾ? ಸೂಪರ್. ಥರ ಒಂದು ಬ್ರೇಕ್ ಅಂತಾರಲ್ಲ, ಒಂದು ವೈಬ್. ಈ ಕಲ್ಚರಲ್ ಇದೆಲ್ಲ ನಮ್ಮ ಟ್ರೆಡಿಷನ್, ನಮ್ಮ ರೂಟ್ ಮರೆಯೋಕ್ಕೆ ಹೋಗ್ಬಾರ್ದು. ಸೊ ನೋಡಿ, ನೀವು ಕೂಡ ನಿಮ್ಮ ಟ್ರೆಡಿಷನ್ ಆಗಲಿ, ನಿಮ್ಮ ರೂಟ್, ನೀವೆಲ್ಲಿಂದ ಬಂದಿದ್ದೀರಾ, ಆ ಕಲ್ಚರ್ನ ಮರೆಯೋಕ್ಕೆ ಹೋಗಬೇಡಿ. ಓಕೆನಾ? ಸೊ ಈ ಥರ ವೈಬ್ ನಿಮ್ಗೇನು ದುಡ್ಡು ಕೊಟ್ಟರು ಸಿಗಲ್ಲ. ಸೊ ಇದೇ ನಮ್ಮ ಕರ್ನಾಟಕದ ಸ್ಪೆಷಲ್. ನೆನಪಿಟ್ಟುಕೋ, ನನ್ನ ಬೆನ್ನ
ಕಣ್ಣಲ್ಲಿ ಉತ್ಕೊಂಡು ಹೋಗಿ ಕುಡಿಗೆ ಕೂಡ ಬರ್ತಾನೆ. ಹೊರ ಮಾತ್ರ ತತ್ತಂದೇನು? ಯಾರು ಕುಡಿ ಅಂತ ಹೇಳಲ್ಲ. ಎತ್ತ ಮಾರಬಡೆ. ನೋಡಿ, ಈ ಚಿಕ್ಕ ಹೆಣ್ಮಗು ಮೇಲೇ ದೇವ್ರು ಬರೋದು. ಆದರೆ ಕಲಸ ಹೊತ್ತಿಸ್ತಾರೆ, ಕಲಸ ಹೊತ್ತಿಸಿದ ತಕ್ಷಣ ದೇವ್ರು ಬರುತ್ತೆ. ದೈವವ ನರ್ತಕನ ಇವತ್ತೇ ತೀರ್ಮಾನ ಆಗ್ಲಿ. ನರ್ತಕನಾದ್ರೆ ನಾನು ನಿಮಗೆ ಸಿಗುವಂತವನಾಗ್ಲಿ. ದೈವವಾದ್ರೆ ತುಂಬಾ ಚೆನ್ನಾಗಿದೆ. ಒಂಥರ ಈ ಫೀಲ್ ನನಗೆ ಎಲ್ಲೂ ಬಂದಿರ್ಲಿಲ್ಲ. ನೋಡಿದ್ದಾರೆ, ನನಗೆ ಇದು ತುಂಬಾ ವಸ್ತು. ನಾವಂದ್ರೆ ವರ್ಷ ನೋಡ್ತಾ ಇರ್ತೀವಿ, ಬಟ್ ಇವರಿಗೆ ಸ್ವಲ್ಪ ಲಾಸ್ಟ್ ಟೈಮ್ ಹೇಳ್ದಾಗ ದೇವ್ರು ಬರುತ್ತೆ ಅಂತ ನೀವು ನಂಬಲೇ ಇಲ್ಲ. ಅಲ್ಲ, ಅದು ನಂಬಿಕೆ ಪ್ರಶ್ನೆ ಅಲ್ಲ, ಬಟ್ ಆ ಚಿಕ್ಕ ಹುಡುಗಿಗೆ ಮೈ ಮೇಲೆ ಬಂದಾಗ ಅದು ಆಡುತ್ತಲ್ಲ, ನೋಡಿದ್ರೇನೆ ಒಂಥರ ಲಿಟ್ರಲಿ ಅದೇ ಒಂದು ನಂಬಿಕೆ. ಇಲ್ಲಿ ಗ್ರಾಮದ ನಂಬಿಕೆ, ಪ್ರತಿಯೊಂದು ನಂಬಿಕೆಗೂ ನಾವು ಗೌರವ ಕೊಡಬೇಕು. ತುಂಬಾ ಚೆನ್ನಾಗಿದೆ, ಒಂದು ಪಾಸಿಟಿವಿಟಿ ಇದೆ. ಅಂದ್ರೆ ನಾನ್ ನೋಡ್ದಂಗೆ ನಂಗೊಂಥರ ಫೀಲ್ ಆಯ್ತು. ಅಲ್ಲಿ ಆ ಹುಡುಗಿ ಮೇಲೆ ದೇವ್ರು ಬಂದಿದ್ದಾಗ್ಲಿ, ಚಿಕ್ಕ ಹುಡುಗಿ ಮೇಲೆ ಬಂತು. ಅದು ಆ ಹುಡುಗಿಗೆ ಅಷ್ಟು ಇಟ್ಕೊಳ್ಳೋ ಶಕ್ತಿನೂ ಇಲ್ಲ ಅಂದ್ರೂ ಬಂತು. ಅದ್ ನೋಡ್ರೆ ನಮ್ಗೆನೆ ಒಂಥರ. ಸೊ ನೀವು ಅದನ್ನ ಹುಟ್ಟಾಗ್ಲಿಂದ ನೋಡ್ತಾ ಬೆಳ್ದಿದ್ದೀರಾ. ಸೊ ನಿಮ್ ಅನಿಸಿಕೆ ಏನು ಅದ್ರ ಬಗ್ಗೆ? ಈ ದೇವ್ರಿಂದು ಪವಾಡ ಏನು? ಪವಾಡ ತುಂಬಾ ಚೆನ್ನಾಗಿದೆ. ಪವಾಡ ಇದರಲ್ಲಿ ಅವಳಿಗೆ ಬೇಕಾದಂತ ಹೊಲಸು ಮಾಡಂಗಿಲ್ಲ. ಹೊಲಸು ಯಾವ್ದು ಉಪಯೋಗಿಸಂಗಿಲ್ಲ. ತಕ್ವಜ್ನಲ್ಲಿ ಇರ್ಬೇಕು. ಬೆಳಿಗ್ಗೆ ಸಂಜೆ ಸ್ನಾನ ಮಾಡಿ ಅವಳಿಗೆ ಇದು ಮತ್ತೆ ಬರೋದು ಕಳಸ ಬರ್ಸೋದೇ ಹೆಣ್ಮಕ್ಳ ಮೇಲೆ. ಹೆಣ್ಮಕ್ಳು ಅಂದ್ರೆ ಋಷಂತ ಆಗಿರ್ಬಾರ್ದು ಅಂತ ಹೆಣ್ಮಕ್ಳ ಮೇಲೆ ಕಳಸ ಬರ್ಸೋದು. ಸೊ ಇವಾಗ ದೇವ್ರನ್ನ ಅಲ್ಲಿಂದ ತಗೊಬಂದು ಇಲ್ಲಿ ಗರ್ಭಗುಡಿಗೆ ಹತ್ರ ಇಟ್ಟು ಪೂಜೆ ಮಾಡಿ ಅಡಿಗೆ ಮಾಡಿ ವರ್ಷಕ್ಕೆ ಒಂದೇ ಸರಿ ಆಗದು. ಆಮೇಲೆ ಈ ಬಾಗ್ಲುನೇನೋ ವರ್ಷಕ್ಕೆ ಒಂದೇ ಸತಿ ಆ ಜಾತ್ರೆ ಟೈಮಲ್ಲಿ ಅಷ್ಟೇ. ಗುರುವಾರ ನೈಟ್ ತೆಗೆದೆ. ಗುರುವಾರ ಈಗ ನಮ್ಮ ಹಾಸನಲ್ಲಿ ಹಾಸನಾಂಬ ಇದೆಯಲ್ಲ, ಈ ದೇವರಿಂದ ಪವಾಡ ಏನಾರು ನಿಮ್ಗೆ ಗೊತ್ತಿದ್ಯಾ? ಅಂದ್ರೆ ಅದ್ರ ಬಗ್ಗೆ ಮಾತಾಡ್ಬೇಕು ಅಂದ್ರೆ ಹಿಂದೂರನ್ನೇ ನಿಮಗೆ ಪವಾಡ ಅಂದ್ರೆ ಈಗ ಕೆಲವರು ಸಂಖ್ಯೆ ಟೈಪ್ ಆಗಿರೋದು ಅವರೆಲ್ಲ ಅರಿಕೆ ಮಾಡ್ಕೊಂಡು ಬಂದು ಬಾಯಿ ಬೇಗ ಚುಚ್ಚಕ್ಕೆಲ್ಲ ಬರ್ತಾರೆ. 5 ಗಂಟೆಗೆ ಭಾನುವಾರ ಮುಂಜಾನೆ 5 ಗಂಟೆಗೆ ಅವ್ರ ಯಮ್ಮನಿಗೆ ತಳಿ ಅಂತ ಮಾಡ್ತಾರೆ. ಆ ತಳಿಗೆ ಅದಲ್ಲ, ಅಂದ್ರೆ ದೇವರಿಂದ ಜನಗಳಿಗೆ ಒಳ್ಳೇದಾಗಿದೆಯಾ? ಒಳ್ಳೇದಾಗಿದೆ. ಆಮೇಲೆ ಮಕ್ಕಳಿಲ್ದರಿಗೆ ಆ ಪ್ರಸಾದನ ನೋಡಿ ಸರ್, ನಿಮ್ ಚಿಕ್ಕಮ್ಮವ್ರ ಪೊಲೀಸ್ ಅವರು ಚಪ್ಪಲಿ ಹಾಕ್ಬೇಕು. ಅವ್ರು ಚಪ್ಪಲಿ ಹಾಕಿಲ್ಲ ನೋಡಿ, ಚಪ್ಪಲಿ ಹಾಕಿಲ್ಲ ನೋಡಿ ಸರ್ ನೀವು. ಹಿಂಗೆ ಫಲ ಆಗಂತ ಶಕ್ತಿ ಇದೆ. ಆಮೇಲೆ ಭಯಂಕರ ಜನ ಎದುರ್ತಾರೆ ಈ ದೇವ್ರಲ್ಲಿ. ನಾವು ಏನಾದ್ರು ತಪ್ಪು ಮಾಡ್ಕೊಂಡು ಹೆಂಗ್ ಹೋಗೋಣಪ್ಪ ಇಲ್ಲಿ ದೇವ್ರಿಗೆ ಹೋಗ್ಬಾರ್ದು ನಾವಂತ ಕೆಲವರು. ಪವಾಡ ಏನು ಅಂತಂದ್ರೆ ಎದುರುಗಡೆ ಬಂದು ತೋರ್ಸಲ್ಲ. ಇದಕ್ ನಿನಗೇನು ಸೃಷ್ಟಿ ಮಾಡಿ ಹೋದ್ಮೇಲೆ ನಿನಗೆ ತಗತ್ತಿತ್ತ ತಪ್ಪು ಮಾಡಲ್ಲ ಯಾರು. ಎದುರುಗಡೆ 100 ಭಾಗ ಯಾರು ತಪ್ಪು ಮಾಡಲ್ಲ. ಇದು ಮಾಡಿ ಹೋದ್ಮೇಲೆ ತಗತ್ತಿತ್ತು ಕರೆಕ್ಟ್. ಆಗ ಯಾವ್ದು ಬಂದ್ರು ಹಚ್ಕೊಳ್ಳಲ್ಲ. ಯಾವುದೇ ಒಂದು ಗಲಾಟೆ ಅಲ್ಲಿ ಗುದ್ದಾಟನೇ ಅಲ್ಲಿ ದೇವ್ರ ವಿಚಾರದಲ್ಲಿ ಏನು ನಡೀತಿಲ್ಲ. ಯಾರು ಮಾಡಲ್ಲ. ಇದು ಎಷ್ಟು ವರ್ಷದಿಂದ ನಡೀತಿದೆ ಜಾತ್ರೆ ಗೊತ್ತಾ? ಹೇಳಕ್ಕೆ ಬರಲ್ಲ. ಶತಮಾನ ಇರ್ಬೋದು. ಶತಮಾನದಿಂದಲೂ ಪಟಾಕಿ ಹೊಡೆಯೋ ಉದ್ದೇಶ ಏನು? ಅಂದ್ರೆ ಯಮ್ಮನಿಗೆ ಆ ಪಟಾಕಿ ಕರ್ಪೂರನೇ ಜಾಸ್ತಿ ನೈವೇದ್ಯ ಅವಳಿಗೆ. ಈಗ ಅಲ್ಲಿ ದೇವಸ್ಥಾನದ ಹತ್ರಕ್ಕೆ ಹೋಗ್ಬೇಕು ನೀವು, ಕರ್ಪೂರನೇ ತುಂಬ್ತಾರೆ. ಅದೇ ಯಾವಾಗ್ಲೂ ಅಲ್ಲಿ ಬೆಂಕಿ ಇಟ್ಕೊಂಡೇ ಇರ್ತಾರಲ್ಲ, ಕರ್ಪೂರನೇ ಅವಳಿಗೆ ಮೇನ್.
ಈ ಗರ್ಭಗುಡಿ ಎಲ್ಲ ಕಟ್ಟಿಸ್ಕೊಡ್ದೆ ಶಾಸಕರು ನಮ್ಮ MLA ಸಾಹೇಬ್ರು ರೇವಣ್ಣ ಸಾಹೇಬ್ರು. ಆಮೇಲೆ ಅವರೇ ಏನೋ ಪ್ರತಿ ಸತಿ ಅವರೇ ಬಂದು ಅವರೇ ಪೂಜೆ ಬಂದು ಮಾಡೋದು ಪೂಜೆ ಮಾಡ್ತಾರೆ. ಅವ್ರದ್ದೇ ಮನೆ ದೇವರು ಸರ್ ಇದು. ಅವರೇ ಮನೆ ದೇವರು. ಮನಗದೇ ಇಲ್ಲ ನೈಟು. ಯಾರು ಯಾರು ಮನಗಲ್ಲ. ಈ ಅಮ್ಮ ತಾಯಿ ಮನೆ ಅಂಚೇಳಿನೇ ಅಂಚೇಳಿ. ಸೊ ಇವಾಗ ಇಲ್ಲಿಂದ ಗಂಡನ ಮನೆ ಮುಚ್ಚಿಗೆ ಈಗ ತಾಯಿ ಮನೆ ಕಳ್ಸ್ಕೊಂಡ್ ಮತ್ತೆ ಅಲ್ಲಿಂದ ಕರ್ಕೊಂಡ್ ಬರೋದು. ಇವ್ರು ಬೇಗ ಬತ್ತು ಅಂತ ಮಾತಾಡ್ತಾ ಇದ್ದೀವಿ. ಇವ್ರು ನಾವು ಹೆಂಗ್ ಬರುತ್ತೆ ಅಂದ್ರೆ ಗಂಡನ ಮನೆಯಿಂದ ಈಗ ಅಪ್ಪನ ಮನೆಗೆ ಹೋಗ್ಬೇಕು, ಅಂಚಳಿಗೆ ಹೋಗುತ್ತೆ. ಈಗ 3 ವರ್ಷಕ್ಕೆ ಒಂದ್ಸತಿ ಮಾತ್ರ ಅಲ್ಲಿಗೆ ಹೋಗೋದು. ಅಂಚಳಿಗೆ ಹೋಗುತ್ತೆ. ಬಾಳೆನಲ್ಲೂ ಹೆಸರು ಬರ್ದಿದ್ದಾರೆ. ಅವ್ರು ಅದನ್ನ ತಗೊಂಡೋಗಿ ಯಾರೋ ನೆಂಟರ ಒಳಗೆ ಕಡ್ಲಾಪುರಿ ಬಾಳೆಹಣ್ಣು ಅದನ್ನ ಕೊಡೋದು ನಾವು ನೆಂಟರುಗಳಿಗೆ. ಅದೇ ಫೀಟ್ ಬಳಗನ ಹೋಗೋದು, ಚಪ್ಪಲಿ ಹಾಕಿ ಹೋಗಲ್ಲ, ಎಣ್ಣೆ ಕುಡ್ದು ಹೋಗೋದು, ಆಮೇಲೆ ಹೋಗೋದು. ಮನೇಲಿ ಎಲ್ಲರ ಡೆಲಿವರಿ ಅಂತ ಹೇಳಿ ಡೆಲಿವರಿ ಅವ್ರು ಹಾಕಕ್ಕೆ ಹೋಗಲ್ಲ, ಹೋಗೋದೇ ಸೂತ್ಗಾನದಲ್ಲಿ ಹೋಗಿ ಮನೆ ಊರು ಕೂಡ ಮನೆ ಹಣ್ಣಾಗಲ್ಲ. ನಂದು ಹಣ್ಣ ಇರ್ತಿ, ನಿಂದಣ್ಣ ಅದೇ ಇಲ್ಲಿ ಎಲ್ಲ ತಾಯಿ ನಂಬಿದ್ದೀರಾ, ಕಾಪಾಡಿದೆ ತಾಯಿ, ಒಳ್ಳೇದ್ ಮಾಡಿದೆ. ಒಳ್ಳೇದಾಗಿದೆ ನಮ್ಗೆಲ್ಲ, ತುಂಬಾ ನಂಬಿದೀವಿ, ಒಳ್ಳೇದಾಗಿದೆ. ಸೊ ನೋಡಿದ್ರಲ್ಲ, ಇಲ್ಲಿ ಜನ ಈ ದೇವಿ ಬಗ್ಗೆ ಏನೇನ್ ಹೇಳಿದ್ದಾರೆ, ಅವ್ರ ಏನೇನ್ ನಂಬಿಕೆ ಇದೆ ಅಂತ. ಸೊ ಎಲ್ಲ ವಿಷಯಗಳನ್ನು ಪ್ರಶ್ನೆ ಮಾಡಬಾರ್ದು, ಕೆಲವೊಂದನ್ನ ನಂಬೇಕಾಗುತ್ತೆ. ಇಲ್ಲಿ ಜನ ಈ ದೇವಿ ನಂಬಿದ್ದಾರೆ, ಒಳ್ಳೇದಾಗಿದೆ. ಇದು ನಮ್ಮ ಮುತ್ಕೆ ತಾಯಿಯ ಪವಾಡ ಅಂತ ಹೇಳ್ಬೋದು. ಸೊ ಜಾತ್ರೆ ಎಲ್ಲ ಮುಗೀತು ನೈಟು. ಏಯ್ತು ರಕ್ಷೋ, ಜಾತ್ರೆ ಇನ್ನು ಮುಗ್ದಿಲ್ಲ, ನಾವು ಮುಗಿಸ್ತಿದೀವಿ. ಆನ್ ದ ವೇ ಮನೆಗೆ ಹೋಗ್ತಾ ಮತ್ತೆ ಇಲ್ಲಿಗೆ ಬಂದು ಜಾತ್ರೆನ ನಾವು ತಗೋಣ ಅಂತ. ಇವ್ರದೊಂದು ಹ್ಯಾಬಿಟ್ ಇದೆ, ಎಲ್ಲೇ ಹೋದ್ರು ಯಾವ್ದೇ ಜಾತ್ರೆಗೆ ಹೋದ್ರು ಏನಾದ್ರು ಒಂದು ತಗೋಬೇಕು. ಅದು ಯೂಸ್ ಆಗುತ್ತೆ ಇಲ್ಲೋ ಗೊತ್ತಿಲ್ಲ. ಸೊ ಅದಕ್ಕೆ ಏನಾರು ಒಂದು ತಗೊಂಡು ಕೈ ಮುಗಿದ್ಬಿಟ್ಟು ಹೋಗೋಣ ಅಂತ ಬಂದ್ವಿ. ರಜಾ ಇಲ್ಲ, ರಜಾ ಇದ್ದಿದ್ರೆ ಇನ್ನೊಂದು ದಿನ ಇಲ್ಲೇ ಇದ್ಬಿಟ್ಟು ಹೋಗೋದಾಯ್ತು ಅಲ್ವಾ. ನಿಮಗೂ ಬೇಕಾ? ತುಟಿ ಒರ್ಸ್ಕೊ. ಏನಂತ ತಗೊಂಡೆ? ಇದು ಹಾವು ಏಣಿ, ಆಮೇಲೆ ಲೂಡೋ, ಆಮೇಲೆ ಇದೊಂದು ಏನದು? ಇದೇನೋ ಇದು ಕೂರ್ಸೋದು. ಅಲ್ಲ ಕಣೆ, ನೀನ್ IT ಎಂಪ್ಲಾಯ್ ಕಣೆ. ನಾನು ಹಳ್ಳಿಗ್ ಬಂದಾಗ ಹೇಗಿರ್ಬೇಕು ಹಾಗಿರ್ಬೇಕು, ಇಲ್ಲಾಂದ್ರೆ ಓವರ್ ಅಂತಾರೆ. ನಿನ್ ಏನೇ IT ಇದ್ರು ನಿಂದು ಬೆಂಗಳೂರಲ್ಲಿ ಅಷ್ಟೇ, ಅರ್ಥ ಆಯ್ತಾ? ಹೇಗನ್ನಿಸ್ತು ನಮ್ದು ಊರು ಮನೆ? ಮನೆ ಸೂಪರ್, ಊರು ಸೂಪರ್. ಆ ಊರಿನ ಮಗಳು ನನ್ನ ಹೆಂಡ್ತಿನೂ ಸೂಪರ್ 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 ಸೂಪರ್. ಸೊ ಇಲ್ಲಿಗೆ ನಮ್ಮ ಮುತ್ತಿಗೆ ಜಾತ್ರೆ ಟ್ರಿಪ್ ಮುಗೀತು. ಈ ವಿಡಿಯೋ ನಿಮಗೆ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಕಾರಕ್ ಡೇಸ್ ಸಿಗ್ತಾ ಇರೋಣ. ಬಾಯ್.